ಫುಲ್ ಆಪಲ್ ಇದೆ. ಸೊ ಇದು ಹಂಗೆ ನೀವು ಇದು ಮಾಡ್ಕೋಬಹುದು ಸರ್. ನೋಡಿ ಫುಲ್ ಆಪಲ್. ಹೌದು ಸರ್, ಜಸ್ಟ್ ವಾಶ್ ಮಾಡಿಬಿಟ್ಟು ಜಸ್ಟ್ ಹಾಕ್ಬಿಟ್ಟು ನೋಡಿ ಸರ್. ಓಹ್, ಪೈನಾಪಲ್ ಸರ್. ಸೊ ಪೈನಾಪಲ್ ಎಲ್ಲ ಬಂದು ನೋಡಿ ಸರ್, ಈ ಥರ ಸ್ಕಿನ್ ಹಂಗೆ ಇರ್ಬೋದು. ಈ ಥರ ಪೀಸಸ್ ಕಟ್ ಮಾಡಿಬಿಡಿ. ಜಸ್ಟ್ ಆನ್ ಮಾಡ್ತಾ ಇದ್ದೀರಾ ನೋಡಿ ಸರ್, ಜಸ್ಟ್ ಹಂಗೆ ಹಾಕಿದ್ರೆ ಸಾಕು. ಪೀಸ್ ಇದು ಸ್ಕಿನ್ ತೆಗಿಯೋದು ಬೇಡವಾ? ಸ್ಕಿನ್ ತೆಗಿಬೇಡ ಸರ್, ಹಾಗೆ ಕ್ರಶ್ ಆಗಿ ಬರ್ತಲ್ವಾ, ಜ್ಯೂಸಸ್ ಮಾತ್ರ ಸಪ್ರೇಟ್ ಕೊಡ್ತದೆ ನಿಮಗೆ. ಪ್ಯೂರ್ ಜ್ಯೂಸ್ ಮಾತ್ರ ಆಚೆ ಕಡೆ ಸಿಗುತ್ತೆ. ಸೊ ಕಂಟಿನ್ಯೂಸ್ ನಿಮಗೆ ಜ್ಯೂಸ್ ಬರ್ತಾ ಇರ್ತದೆ ಸರ್. ನೋಡಿ ಸರ್, ಬರುತ್ತಾ? ಓಪನ್ ಮಾಡಿ, ಓಪನ್ ಮಾಡಿ, ಬಿಟ್ಬಿಡಿ, ಓಪನ್ ಮಾಡಿ. ಸೊ ಈಗ ನಾವು ಮತ್ತೆ ಹಾಕ್ತಾ ಇದ್ದೇನೆ, ಹಂಗೆ ಜ್ಯೂಸ್ ಬರ್ತಾ ಇರ್ತದೆ ಸರ್. ಓಕೆ. ಆಲ್ರೆಡಿ ಜ್ಯೂಸ್ ಫಿಲ್ ಆಯ್ತು ಸರ್. ಫುಲ್ ಆಯ್ತಲ್ಲ ಸರ್? ಫಿಲ್ ಆಗಿದೆ. ಇದು ಬರೇ ಮಾಡ್ಬೋದು ಸರ್, ಇದು ಬರೇ ಫುಲ್ ಆಗುತ್ತೆ. ಇನ್ನು ನೋಡಿ 300 ml ಸರ್. ಇದು ಇಲ್ಲಿ ಇದು ಕೊಟ್ಟಿದ್ದಾರೆ. ಸೊ 300 ml ನಂಬರ್ ಬರೇ ನಾವು ತೆಗಿಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರೋಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಜ್ಯೂಸರ್ ವಿಡಿಯೋ ಜೊತೆ. ಇನ್ನೇನು ಬೇಸಿಗೆಗಾಲ ಬಂದುಬಿಡ್ತು. ಹೇಳಬೇಕು ಅಂತಂದರೆ ನಮ್ಮ ಫೆಬ್ರವರಿಯಿಂದನೇ ಬೇಸಿಗೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಎಂಡ್ವರೆಗೂ ಕೂಡ ಡೆಫಿನೆಟ್ಲಿ ಇನ್ನು ಬೆವರು ಸುರಿಸೋದೆ ಅಂತ ಹೇಳ್ಬೋದು. ಆ್ಯಂಡ್ ಇಷ್ಟು ಬೆವರು ಹೋಗ್ತಾ ಇರಬೇಕಾದ್ರೆ ಇಂಟೆಕ್ಕು ಕೂಡ ಇರಬೇಕು ತಾನೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಗೋಲ್ಡನ್ ಅಸೋಸಿಯೇಟ್ಸ್ಗೆ ಬಂದಿದ್ದೀನಿ. ಸೂಪರ್ ಆಗಿರುವಂತಹ ನಮ್ಮ ಜ್ಯೂಸರ್ಗಳ ಸೀರೀಸನ್ನೇ ತೊಗೊಂಬಂದ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾರ್ತಿಕ್ ಸರ್ ನಮ್ಮ ಜೊತೆ ಇದ್ರೆ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಇವಾಗ ನೋಡಿ ಸಾಲು ತಂದ್ಬಿಟ್ಟಿದ್ದೀರಾ ನಮಗೆ. ಸೊ ಡೆಫಿನೆಟ್ಲಿ ಈ ಸತಿ ಬೇಸಿಗೆಗಾಲ ಬೇಗ ಬಂದ್ಬಿಟ್ಟಿದೆ ಅಲ್ವಾ ಸರ್? ಸೊ ನಮಗೆ ಹೇಳಿ ಸರ್, ನಾವು ಮನೇಲೆ ಯಾಕೆ ಜ್ಯೂಸ್ ಮಾಡ್ಕೊಬೇಕು? ಹೊರಗಡೆ ತಗೋಬರ್ವಾಗ ನೀವು ಬಂದ್ಬಿಟ್ಟು ಫ್ರೆಶ್ ಆಗಿರಲ್ಲ ಸರ್. ಫಸ್ಟ್ ಐಸ್ ಕ್ಯೂಬ್ಸ್ ಜಾಸ್ತಿ ಆಗ್ತಾರೆ, ಹೆಲ್ತ್ ಗೆ ಇದು ಇರುತ್ತದೆ. ಬಟ್ ಈಗ ನಾವು ಈ ತಗೊಂಡ್ ಬಂದ್ರೆ ಯಾವುದೇ ಜ್ಯೂಸ್ ಅಲ್ಲೂ ನಿಮ್ಗೆ ಪ್ಯೂರ್ ಜ್ಯೂಸ್ ತೆಗಿಬಹುದು. ಸೊ ಈಗ ಈ ಎಲೆಕ್ಟ್ರಿಕಲ್ ಎಲ್ಲ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಜ್ಯೂಸ್ 3 ಐಟಮ್ ಇದೆ. ಸೊ ಈ 3ರಲ್ಲೂ ಕೂಡ ನಿಮ್ಗೆ ಪ್ಯೂರ್ ಜ್ಯೂಸ್, ಹಾಲು ಸಕ್ಕರೆ ಯಾವ್ದು ಹಾಕ್ಬೇಕಾಗಿಲ್ಲ. ಸೊ ಒಂದು ವೆಜಿಟಬಲ್ಸ್ ಏನ್ ಕಂಟೆಂಟ್ ಜ್ಯೂಸ್ ಇದೆಯೋ ಅದನ್ನ ಪೂರ್ತಿ ತಗೊಳ್ತದೆ. ಈಗ ಆಮ್ಲಾ ಜ್ಯೂಸ್ ಆಗಲಿ, ಈ ತರ ನಿಮಗೆ ಆಪಲ್, ABC ಜ್ಯೂಸ್, ಸೊ ನಿಮ್ಗೆ ತೆಂಗಿನಕಾಯಿ ಹಾಲು, ಮಲ್ಟಿಪಲ್ ವೆರೈಟೀಸ್ ಆಫ್ ಜ್ಯೂಸಸ್ ಮಾಡಲ್ಲಿ ಮಾಡ್ಕೋಬಹುದು ಸರ್. ಇದರಲ್ಲೇ ಬಂದ್ಬಿಡುತ್ತೆ ಅಂತ ಹೇಳ್ತೀರಾ. ಸೊ ಕ್ವಿಕ್ ಆಗಿ ಮಾಡ್ಬೋದಾ? ಸೊ ಯಾರು ಬೇಕಾದ್ರೂ, ಮಹಿಳೆಯರು, ಲೇಡೀಸು ಈಸಿಯಾಗಿ ಯೂಸ್ ಮಾಡಬಹುದು ಸರ್. ಇದೆಲ್ಲ ನಿಮ್ಗೆ ಈಸಿ ಆಪರೇಟಿಂಗ್. ಇದ್ರ ಬಗ್ಗೆ ನಾವು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಚಾನಲ್ನೇ ಗಡಕೋರ ಚಾನಲ್ ಇದೆ, ನಮ್ದು ಪೇಜ್ ಅಲ್ಲಿ ಇದೆ. ಸೊ ಇದು 2 ಜ್ಯೂಸರ್ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಪರಿಚಯ ಇದೆ, ಆಲ್ರೆಡಿ ತಗೊಂಡಿದ್ದಾರೆ, ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಎಲ್ಲ ಆಗುತ್ತೆ. ಸೊ ಈಗ ಇದನ್ನು ಕೂಡ ಹಂಗೇನೆ. ಸೊ ಸೇಮ್ ಕಾನ್ಸೆಪ್ಟ್ ಇದೆ. ಬಟ್ ಇದರಲ್ಲಿ ಏನಂದ್ರೆ ಇದು ವಾಟ್ಸ್ ಕಡಿಮೆ ಇದೆ, ಇದು ವಾಟ್ಸ್ ಜಾಸ್ತಿ ಇದೆ. ಸೊ ಮನೆಗೆ ಬೇಕಾದ್ರೂ ಸೈಜ್ ಮೇಲೆ ಡಿಪೆಂಡ್ ಮಾಡೋದು. ಬಜೆಟ್ ವೈಸ್ ಕಡಿಮೆ ಬೇಕಾದ್ರೆ ಇದು ಹೋಗಬಹುದು. ಸೊ ಅದೇ ರೀತಿಗೆ ಇದು ಬಂದು ನಿಮಗೆ ಕೋಲ್ಡ್ ಪ್ರೆಸರ್ ಜ್ಯೂಸರ್ ಸರ್. ಈಗ ಹೊಸದಾಗಿ ನಾವು ತರ್ಸ್ ಬಂದಿರೋದು ಕೋಲ್ಡ್ ಪ್ರೆಸರ್. ಹೌದು ಸರ್. ನೀವು ಮಾರ್ಕೆಟ್ ಅಲ್ಲಿ ಕೋಲ್ಡ್ ಪ್ರೆಷರ್ ಜ್ಯೂಸರ್, ಸ್ಲೋ ಜ್ಯೂಸ್ ಎಲ್ಲ ಹೋದ್ರೆ ನಿಮಗೆ ಮಿನಿಮಮ್ ಒಂದು 8 ರಿಂದ 10 ಸಾವಿರ ಹೋಗಬೇಕಾಗುತ್ತೆ. ಬಟ್ ನಾವು ಬಜೆಟ್ ವೈಸ್ ಅಲ್ಲಿ ನಿಮಗೆ ಕೋಲ್ಡ್ ಪ್ರೆಷರ್ ಜ್ಯೂಸರ್ ತಗೊಂಡ್ ಬಂದಿದ್ದೀನಿ. ಇದರಲ್ಲಿ ನಿಮಗೆ ಫ್ರೂಟ್ಸ್, ವೆಜಿಟಬಲ್ಸ್ ಎಲ್ಲ ಬಂದು ಕ್ರಶ್ ಮಾಡಿ ನಿಮಗೆ ಜ್ಯೂಸ್ ಕೊಡ್ತದೆ. ಇದರಲ್ಲಿ ನಿಮಗೆ ಗ್ರೈಂಡ್ ಮಾಡಿ ಜ್ಯೂಸ್ ಕೊಡ್ತದೆ, ಬಟ್ ಇದರಲ್ಲಿ ನಿಮಗೆ ಕ್ರಶ್ ಮಾಡಿ ನಾವು ಜ್ಯೂಸ್ ಕೊಡ್ತದೆ. ಸೊ ಹಿಂಡ್ದಂಗೆ. ಹೌದು, ಹಿಂಡ್ದಂಗೆ ಗ್ರೈಂಡ್ ಮಾಡಿ ಜ್ಯೂಸ್ ತೆಗೆಯೋದು. ಇದು ಬಂದು ನಿಮಗೆ ಹಿಂಡಿ ಜ್ಯೂಸ್ ಮಾಡೋದು ಸರ್. ಇದೇನಂದ್ರೆ ಏನಂದ್ರೆ ನಿಮಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಹಂಗೆ ಸಿಗುತ್ತೆ ಸರ್. ನಿಮಗೆ ಫ್ರೆಶ್ ಜ್ಯೂಸ್ ಆಗಿ ಸಿಗುತ್ತದೆ, ಟೇಸ್ಟಸ್ ಚೇಂಜಸ್ ಆಗಲ್ಲ. ಈಗ ನಿಮಗೆ ಈಗ ಇದಾಗ್ತೀನಿ ತಾಲಂಬಿ, ಮೊಸಂಬಿ, ಆರೆಂಜ್ ಎಲ್ಲ ಹಾಕ್ತೀನಿ ಅಂದ್ರೆ ಈ ಬೀಜ ಬಂದು ಕ್ರಶ್ ಹೊಡಿಯೋದಿಲ್ಲ. ನಿಮಗೆ ಪ್ಯೂರ್ ಜ್ಯೂಸಸ್ ಕಂಟೆಂಟ್ ಮಾತ್ರ ಅದು ಬರುತ್ತೆ. ನಿಮಗೆ ವೇಸ್ಟೇಜ್ ಬಂದು ಸಪ್ರೇಟ್ ಬಂದ್ಬಿಡ್ತದೆ, ಜ್ಯೂಸ್ ಸಪ್ರೇಟ್ ಬರ್ತದೆ. ನಾನ್ ಸ್ಟಾಪ್ ಆಗಿ ನೀವು ಹಾಕ್ತಾ ಇರ್ಬೋದು. ನಿಮ್ಮ ಮೇಲೆ ಹಾಕಿದ್ರೆ ಜ್ಯೂಸ್ ಕೆಳಗಡೆ ಒಂದ್ ಕಡೆ ವೇಸ್ಟೇಜ್ ಬರ್ತಾ ಇರ್ತದೆ. ಸೊ ಮೈನ್ಯೂಟ್ ಫಿಲ್ಟರ್ ಅಲ್ಲಿ ನಿಮಗೆ ಕ್ಲೀನ್ ಆಗಿ ಫಿಲ್ಟರ್ ಆಗಿ ಕೊಡ್ತದೆ ಸರ್. ಫುಲ್ಲಿ ಹೆಲ್ದಿ ಜ್ಯೂಸ್ ಇದ್ರಲ್ಲಿ ಬರುತ್ತೆ. ಹೌದು ಸರ್. ಸೊ ಬೀಜದ ಅಂಶ ಇದ್ರಲ್ಲಿ ಬರಲ್ಲ. ಹೌದು, ಬರಲ್ಲ ಸರ್. ಇದು ತುಂಬಾ ಇಂಪಾರ್ಟೆಂಟ್. ಕ್ರಶ್ ಆಗಿ ಇದಾಗಿ ಆಚೆ ಬಂದ್ಬಿಡ್ತದೆ. ಕರೆಕ್ಟ್. ತುಂಬಾ ಜನ ಅನ್ಕೋಬಹುದು ಗುರು ಮಿಕ್ಸಿಲಿ ಮಾಡ್ಬೋದಲ್ಲ ಅಂತ ಬಿಟ್ಟು, ಸರ್ ಹೇಳ್ದಂಗೆ ಮಿಕ್ಸಿಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಎಲ್ಲ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಅದರಲ್ಲಿ ಇರುವಂತ ಬೀಜ ಇರ್ಬೋದು, ಬೇರೆ ಬೇರೆ ಅಂಶಗಳು ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅಂಡ್ ಅದು ಕಟ್ ಆಗುತ್ತೆ ಹೊರತು ಎಂಡದು ಅಂತ ಬರಲ್ಲ. ಡೆಫಿನೆಟ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಕೇಳಿದ್ದೀರಾ. ಸೊ ಇವಾಗ ಕೋಲ್ಡ್ ಪ್ರೆಸ್ ಜ್ಯೂಸ್ ಅನ್ನು ಕೂಡ ತಿಳಿಸ್ಕೊಡ್ತೀವಿ. ಸರ್ ನಿಮ್ಮ ಹತ್ರ ಜ್ಯೂಸರ್ ಅಂತ ಬಂದಾಗ ಮಿನಿಮಮ್ ಯಾವ ರೇಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್? ಮಿನಿಮಮ್ ಅದು 2470 ರೂಪಾಯಿಗೆ ಕಾಂಪ್ಯಾಕ್ಟ್ ಆಗಿ ಈ ಜ್ಯೂಸರ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ಬಂದು ನಿಮಗೆ ಹೈಯೆಸ್ಟ್ ಅಂದ್ರೆ ಇದು ಬರ್ತದೆ ಸರ್. ಇದು ಹೈಯೆಸ್ಟ್. ಹೌದು ಸರ್. ಇದು ಫೈನಲ್ ಆಗಿ ಹೇಳ್ತೀನಿ ಪ್ರೈಸ್ ಬಗ್ಗೆ. ಸೊ ಇದು ನಿಮಗೆ 3475 ಆಗುತ್ತೆ. ಇದು ನಿಮಗೆ 2475 ಆಗುತ್ತೆ ಸರ್. ಇದು ಮ್ಯಾನುವಲ್ ಸರ್, ವಿತೌಟ್ ಎಲೆಕ್ಟ್ರಿಕಲ್. ಜೊತೆ ನಿಮಗೆ ಸಿಟ್ರಸ್ ಜ್ಯೂಸಸ್ ಒಂದು ನಿಮಗೆ ನಾರ್ಮಲ್ ಹ್ಯಾಂಡ್ ಮೇಡ್ ಜ್ಯೂಸರ್ ಸರ್, ಹ್ಯಾಂಡ್ ಪ್ರೆಸರ್ ಜ್ಯೂಸರ್. ಸೊ ಇದರಲ್ಲಿ ನಿಮಗೆ ಪೈನಾಪಲ್, ಅದ್ರ ನಿಮಗೆ ವಾಟರ್ ಮೆಲನ್,
ಅದರ ನಿಮಗೆ ತಾಲಂಬಿ, ಮೊಸಂಬಿ ಇದೆಲ್ಲ ಒಂದು ಸಿಟ್ರಸಿನ್ ಜ್ಯೂಸಸ್ ಕೂಡ ಇದರಲ್ಲಿ ಕಟ್ ಮಾಡಿ ಹಾಕ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಕ್ಯೂಸ್ ಮಾಡಿ ಜ್ಯೂಸ್ ಬರ್ತದೆ ಸರ್. ಕರೆಂಟ್ ಇಲ್ದಿದ್ರೆ ನಡೆಯುತ್ತೆ. ಕರೆಂಟ್ ನಡೀತದೆ. ಸೊ ಇದು 3 ಕರೆಂಟ್ ಇಂದ ನಡೀತದೆ ಸರ್. ಸೊ ಇದ್ರ ಬಗ್ಗೆ ಈಗ ತೋರಿಸ್ತಾ ಇದೀನಿ ಸರ್. ಮಾಡ್ಬಿಡೋಣ ಅವಾಗ. ಸೊ ಮಾತಾಡಿದ್ ಸಾಕು, ಡೆಮೋ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳ್ತೀರಿ. ಯಾಕಂದ್ರೆ ನಮಗೂ ಕೂಡ ಆಸರ ಆಗ್ತಾ ಇದೆ. ಬಿಸಿಲಲ್ಲಿ ಇಡೀ ದಿನ ನಡೀತಾ ಇರುತ್ತೆ. ಅಂಡ್ ಎಸ್ಪೆಷಲಿ ನಿಮ್ಮ ಮಕ್ಕಳಿಗೆ ಬಿಸಿಲು ಅಂತ ಬಂದಾಗ ನ್ಯೂಟ್ರಿಷನ್ ತುಂಬಾ ಬೇಕು. ಬೆಳಗ್ಗೆಯಿಂದ ಆಟ ಆಡ್ತಾ ಇರ್ತಾರೆ, ಸ್ಕೂಲ್ಗೆ ಹೋಗಿ ಬರ್ತಾರೆ. ಸೊ ಅವ್ರಿಗೆ ನ್ಯೂಟ್ರಿಷನ್ ಬೇಕು. ಮನೆಯಲ್ಲೇ ಒಂದು ಕ್ವಾಲಿಟಿ ಜ್ಯೂಸ್ ಮಾಡ್ಕೊಡ್ಬೇಕು ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಬಜೆಟ್ಗೆ ತಕ್ಕಾಗಿ ಯಾವ್ದು ಬೇಕಾದ್ರೂ ಇಲ್ಲಿ ಚೂಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ಗೋಲ್ಡನ್ ಅಸೋಸಿಯೇಟ್ಸ್ ಅವ್ರದ್ದು ನಂಬರ್ ಕೂಡ ಕೊಟ್ಟಿರ್ತೀನಿ. ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಕೊಟ್ಟಿರ್ತೀನಿ. ಪ್ರತಿಯೊಂದರ ಡೆಮೋನ ಅಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ, ನೋಡೋದನ್ನ ಮರಿಬೇಡಿ. ಸೊ ಸ್ಟಾರ್ಟ್ ಮಾಡೋಣ ಡೆಮೋ ಆಗಿದ್ರೆ. ನೋಡಿ ಸರ್, ಈ ಸ್ಲೋ ಜ್ಯೂಸರ್ ಅಲ್ಲಿ ಈ ಕೋಲ್ಡ್ ಪ್ರೆಸ್ ಜ್ಯೂಸರು ಈಗ ವಿತೌಟ್ ನಿಮ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಫಿಟ್ ಮಾಡಿಲ್ಲ ಅಂದ್ರೆ ಇದು ಆನ್ ಆಗೋದಿಲ್ಲ ಸರ್. ಆನ್ ಆಗಲ್ಲ. ನೋಡಿ ಆನ್ ಆಗಿಲ್ಲ ಸರ್. ಓಕೆ, ಅಂದ್ರೆ ಫಿಟ್ ಮಾಡಲೇಬೇಕು. ನೋಡಿ ಇದರಲ್ಲಿ ಲಾಕ್ ಅನ್ಲಾಕ್ ಇದೆ ಸರ್. ಇಲ್ಲಿ ಇಲ್ಲಿ ಏರೋ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಇದು ಲಾಕ್ ಹೋಗಿ ಲಾಕ್ ಮಾಡಿದ್ರೆ ಮಾತ್ರ ರನ್ ಆಗುತ್ತೆ ಸರ್. ಹಂಗೆ ನೋಡಿ ಸರ್, ಇದರಲ್ಲಿ ನಿಮ್ಗೆ ಏನೋ ಸ್ಟಕ್ ಆಯ್ತು ಅಂದ್ರೆ ರಿವರ್ಸು ಮಾಡ್ಕೋಬಹುದು. ಇದು ನಿಮ್ಗೆ ನಾರ್ಮಲು. ಸೊ ರಿವರ್ಸ್ ಮಾಡ್ಬೇಕಂದ್ರೆ ನೋಡಿ ರಿವರ್ಸು ಆಗುತ್ತೆ ಸರ್. ಹಂಗೆ ಉಲ್ಟನೂ ಮಾಡ್ಕೋಬಹುದು. ಹೌದು ಸರ್, ರಿವರ್ಸು ಮಾಡ್ಕೋಬಹುದು. ಏನೋ ಸ್ಟಕ್ ಆದ್ರೆ ರಿವರ್ಸು ಮಾಡ್ಬೋದು. ಸೊ ಮೇಲ್ಗಡೆನೂ ಮಾಡ್ಕೋಬಹುದು ಸರ್. ಸೊ ಇದನ್ನ ನಾವು ಕೋಲ್ಡ್ ಪ್ರೆಸ್ ಜ್ಯೂಸರ್ ಅಂತ ಹೌದು ಸರ್. ಇದು ನಾಯ್ಸ್ ಬರಲ್ಲ ಸರ್. ಇವಾಗ ಇದೆಲ್ಲ ಬಂದು ನಮ್ ನಾಯ್ಸ್ ಬರುತ್ತಲ್ವಾ, ಇದು ನಾಯ್ಸ್ ಬರೋದಿಲ್ಲ. ಬಟ್ ಇದ್ರೂ ನಿಮ್ಗೆ ಎಲ್ಲಾ ಜ್ಯೂಸ್ ಮಾಡ್ಕೋಬಹುದು. ಮಲ್ಟಿಪಲ್ ವೆರೈಟೀಸ್ ಆಫ್ ಜ್ಯೂಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ನಮ್ ಲಿಂಕ್ ಕೊಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಪರ್ಟಿಕ್ಯುಲರ್ ಆಗಿ ಕೋಲ್ಡ್ ಪ್ರೆಸ್ ಜ್ಯೂಸ್ ತುಂಬಾ ಜನ ಕೇಳ್ತಾರೆ. ಸೊ ಅವ್ರಿಗೋಸ್ಕರ ತರ್ಸ್ ಬಂದಿರೋದು. ಸೊ ಇದು ನೋಡಿ ನಿಮಗೆ ಫುಲ್ ಆಪಲ್ ಇದೆ. ಸೊ ಇದು ಹಂಗೆ ನೀವು ಇದು ಮಾಡ್ಕೋಬಹುದು ಸರ್. ನೋಡಿ ಫುಲ್ ಆಪಲ್. ಹೌದು ಸರ್, ಜಸ್ಟ್ ವಾಶ್ ಮಾಡ್ಬಿಟ್ಟು ಜಸ್ಟ್ ಹಾಕ್ಬಿಟ್ಟು ನೋಡಿ ಸರ್. ಓ, ಪೂರ್ತಿ ಆಪಲ್ ಹಾಕ್ತೀರಾ? ಹೌದು ಸರ್. ಸೊ ಇಷ್ಟು ದಿನ ಕಟ್ ಮಾಡಿ ಹಾಕ್ತಾ ಇದ್ವಿ. ಸೊ ಇವಾಗ ನಾವು ಪೂರ್ತಿ ಆಪಲ್ ಹಾಕ್ಬೇಕು. ಹೌದು ಸರ್. ಸೊ ನೋಡಿ ವೀಕ್ಷಕರೇ, ಈ ಕಡೆ ನಿಮಗೆ ವೇಸ್ಟೇಜ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದು ಡ್ರೈ ಆಗಿರ್ತದೆ ಸರ್. ಒಂಥರ ಪೇಸ್ಟ್ ಕೊಡಿ 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 ನನ್ನ ಕೈಗೆ ಹಾಕಿ. ಹೌದಲ್ಲ ಸರ್, ಆಲ್ಮೋಸ್ಟ್ ಈಗ ನಾವು ಇದು ವೇಸ್ಟೇಜ್ ಇರುತ್ತಲ್ವಾ, ಈಗ ಕ್ಯಾರೆಟ್ ಇದೆಲ್ಲ ಬಂದು ನಿಮ್ಗೆ ಕೇಕ್ಸ್ ಇಲ್ಲ ಬಂದು ಒಂದು ದೋಸೆ ಮೇಲೆ ಇದನ್ನೆಲ್ಲ ನೀವು ಹಾಕೋಬಹುದು. ಇದೆಲ್ಲ ಕೂಡ ಮಾಡಿದ್ರೆ ನೋಡಿ ABC ಆಪಲ್ ಹಾಕಿದೀನಲ್ವಾ, ನೆಕ್ಸ್ಟ್ ನಾನು ಕ್ಯಾರೆಟ್ ಕೂಡ ಹಾಕ್ತಾ ಇದೀನಿ ಇದರಲ್ಲಿ. ನೋಡಿ ಅಂದ್ರೆ ಅಷ್ಟು ಪವರ್ಫುಲ್ ಇದೆಯಾ ಸರ್ ಅದು? ಹೌದು ಸರ್, ಇದು ಬ್ಲೇಡ್ ಇಲ್ಲ ಸರ್. ಇದು ಕ್ರಷರು, ಅದು ಫುಲ್ ವೆಯ್ಟ್ ಇದೆ ನಿಮಗೆ, ಅದರಿಂದ ಕ್ರಶ್ ಆಗಿ ಬರೋದು. ಸೊ ಇದ್ರ ಜೊತೆಗೆ ನೀವು ABC ಜ್ಯೂಸ್ಗೆ ಬೀಟ್ರೂಟ್ ಹಾಕಬಹುದು ಸರ್. ಇದೆಲ್ಲ ನೀವು ಇದರ ಕಟ್ ಮಾಡ್ಬಿಟ್ಟು ಹಾಕ್ಬೋದು. ನಾವು ಹಂಗೆ ಹಾಕಿದೀನಿ ನೋಡಿ. ಇದು ಬಂದು ನೀವು ದೋಸೆ ಎಲ್ಲ ಹಾಕ್ತಿರಲ್ಲ, ದೋಸೆ ಮೇಲ್ಗಡೆ ಹಾಕೋಬಹುದು, ಒಂದು ಕೇಕ್ಸ್ ಮೇಲೆ ಹಾಕಬಹುದು. ಸೊ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಡ್ರೈ ಆಗಿರ್ತದೆ ಸರ್. ನೋಡಿ ಡ್ರೈ ಆಗಿರುತ್ತೆ. ಸೊ ಕ್ರಶ್ ಆಗಿ ನಿಮಗೆ ಜ್ಯೂಸ್ ಬರ್ತದೆ ನೋಡಿ. ಇಲ್ಲಿ ಜ್ಯೂಸ್ ಫುಲ್ ಕಲೆಕ್ಟ್ ಆಗ್ತಾ ಇರ್ತದೆ ಸರ್. ಕ್ಯಾರೆಟ್ ಆಗಿದೆ, ಆಪಲ್ ಆಗಿದೆ. ಸೊ ನೆಕ್ಸ್ಟ್ ನಾವು ಬೀಟ್ರೂಟ್ ಕೂಡ ಹಾಕ್ತಾ ಇದೀನಿ ನೋಡಿ ಸರ್. ABC ಅಲ್ವಾ? ಆಪಲ್, ಬೀಟ್ರೂಟ್, ಕ್ಯಾರೆಟ್. ವೀಕ್ಷಕರೇ, ಇದನ್ನ ABC ಜ್ಯೂಸ್ ಅಂತ ಕರೀತಾರೆ. ಇದೆಲ್ಲ ನೀವು ಪೀಸಸ್ ಆಗಿ ಕೂಡ ಮಾಡ್ಕೊಂಡು ಹಾಕ್ಬೋದು ಸರ್. ಓಕೆ ಓಕೆ. ಸೊ ಇಲ್ಲಿ ನಿಮಗೆ ಜ್ಯೂಸ್ ಕಲೆಕ್ಟ್ ಆಗುತ್ತೆ. ಫಿಲ್ಟರ್ಡ್ ಅಲ್ವಾ ಸರ್? ಇದು ಫಿಲ್ಟರ್ ಆಗಿ ಇಲ್ಲಿ ಒಳಗಡೆ ಫಿಲ್ಟರ್ ಇದೆ ಸರ್. ಫಿಲ್ಟರ್ ಇಂದ ಕಲೆಕ್ಟ್ ಆಗಿ ಜ್ಯೂಸ್ ಇಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ನೀವು ನಾನು ಕಂಟಿನ್ಯೂಸ್ ಮಾಡ್ತಾ ಇರಂದ್ರೆ ಈ ಟ್ಯಾಬ್ ಓಪನ್ ಮಾಡ್ಬಿಡಿ. ಸೊ ಇದನ್ನ ಒಂದು ವೇಸ್ಟೇಜ್ ಇಟ್ಕೊಳ್ಳಿ. ಸೊ ಕಂಟಿನ್ಯೂಸ್ ನಿಮಗೆ ಜ್ಯೂಸ್ ಬರ್ತಾ ಇರ್ತದೆ ಸರ್. ನೋಡಿ ಸರ್, ಬರುತ್ತಾ? ಓಪನ್ ಮಾಡಿ, ಓಪನ್ ಮಾಡಿ, ಬಿಟ್ಬಿಡಿ, ಓಪನ್ ಮಾಡಿ. ಸೊ ಈಗ ನಾವು ಮತ್ತೆ ಹಾಕ್ತಾ ಇದ್ದೇನೆ, ಹಂಗೆ ಜ್ಯೂಸ್ ಬರ್ತಾ ಇರ್ತದೆ ಸರ್. ಓಕೆ ಓಕೆ, ಹಾಕಿ ಸರ್, ಇನ್ನೊಂದು ಸ್ವಲ್ಪ ಹಾಕಿ. ನೋಡಿ ಸರ್, ಕ್ಯಾರೆಟ್ ಹಾಕಿ, ಕ್ಯಾರೆಟ್ ನೀಟಾಗಿ ಕ್ರಶ್ ಮಾಡುತ್ತೆ ಅದು ಕ್ಯಾರೆಟ್. ಸೊ ನಿಮಗೆ ಒಂದು ಸಮ್ಟೈಮ್ಸ್ ಸಾಕಂದ್ರೆ ಇದು ಕೊಟ್ಟಿದ್ದೀನಿ ಸರ್. ಇದರಿಂದ ನಾವು ಇದು ಮಾಡಿದ್ರೆ ಪುಷರ್ ಇದೆಯಾ ಅದಕ್ಕೆ? ಸರ್, ಬೇಕಂದ್ರೆ ಪುಷರ್ ಇದೆ. ಹೌದು ಸರ್. ಏನಾದರೂ ಸ್ಟ್ರಕ್ ಆಯಿತು ಅಂದರೆ ವಾಪಸ್ ಎಳ್ಕೊಬೋದು ಬೇಕಾದರೆ. ಬೀಟ್ರೂಟ್ ಆಯಿತು, ಕ್ಯಾರೆಟ್ ಆಯಿತು, ಹಂಗೆ ಬರ್ತಾ ಇರ್ತದೆ. ಸೊ ಜ್ಯೂಸ್ ಹಿಂಗೆ ಓಪನಲ್ಲಿ ಬಿಟ್ಟಿದ್ರೆ ಕೂಡ ಆಗುತ್ತೆ. ಇಲ್ಲ ಕ್ಲೋಸ್ ಮಾಡಿಬಿಟ್ಟು ಹಂಗೆ ಫುಲ್ ಬಂದಮೇಲೆ ಕೂಡ ಓಪನ್ ಮಾಡಿಸ್ಕೋಬೋದು, ಒಂದೇ ಸಲ ತಗೋಬೋದು. ಹೌದು ಸರ್. ಸೊ ದಿಸ್ ಇಸ್ ಪ್ಯೂರ್ ಜ್ಯೂಸ್ ಅಲ್ವಾ ಸರ್? ಪ್ಯೂರ್ ಜ್ಯೂಸು. ಸೊ ನೋಡಿ ವೀಕ್ಷಕರೇ, ಸೊ ರಿವರ್ಸಲ್ಲಿ ಏನೋ ಸ್ಟಕ್ ಆಯ್ತು ಅಂದರೆ ರಿವರ್ಸ್ ಕೊಡಿ. ಸೊ ರಿವರ್ಸ್ ಕೊಟ್ಬಿಟ್ಟು ಮತ್ತೆ ಒಂದ್ಸಲ ಇದು ಮಾಡಿದ್ರೆ ಸ್ಟಕ್ ಆಗಿರೋದು ಕೂಡ ಒಳಗಡೆ ಹೋಗ್ಬಿಡುತ್ತೆ, ಕ್ಲಿಯರ್ ಆಗಿಬಿಡುತ್ತೆ. ವೀಕ್ಷಕರು ಈ ಕಡೆ ನೋಡಿ, ನಾನು ನಿಮಗೆ ತೋರಿಸ್ಲೇಬೇಕು. ಇಂಥ ಪುಡಿ ಪುಡಿ ಆಗ್ಬಿಡಿದಲ್ಲ ಸರ್? ಹೌದು ಸರ್, ಪುಡಿ ಪುಡಿ ಆಗ್ಬಿಡುತ್ತೆ. ಫುಲ್ ಡ್ರೈ ಆಗಿರ್ತದೆ ಸರ್. ಏನು ಇಲ್ಲ ಇದರಲ್ಲಿ, ಇರಲ್ಲ ಸರ್. 0% ಜ್ಯೂಸ್ ಇದೆ. ಇದು ನಿಮಗೆ ಪ್ಯೂರ್ ಆಗಿ ಸಿಕ್ಕಿದೆ ಸರ್. ಈ ಜ್ಯೂಸಸ್ ಬಂದು ನಿಮಗೆ ಪ್ಯೂರ್ ಆಗಿ ಸಿಗುತ್ತದೆ. ಇದು ಕ್ಲೋಸ್ ಮಾಡ್ಬಿಟ್ಟು ಹಂಗೆ ತೆಗೆದಿ. ಸೊ ಪ್ಯೂರ್ ಜ್ಯೂಸಸ್ ಸರ್, ಇದು ಪ್ಯೂರ್ ಜ್ಯೂಸ್. ಹೌದು ಸರ್. ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ, ಶುಗರ್ ಇಲ್ಲ, ಐಸ್ ಕ್ಯೂಬ್ ಇಲ್ಲ. ನೀವು ಬೇಕಂದ್ರೆ ವಾಟರ್ ಆಡ್ ಮಾಡ್ಕೋಬಹುದು. ಪ್ಯೂರ್ ಆಗಿ ನೋಡಿ ಲಿಕ್ವಿಡ್ ಕಲರ್ ಆಗಿ ಬಂದಿದೆ. ಆರಾಮಾಗಿ ABC ಜ್ಯೂಸು ಮನೆಯಲ್ಲಿ ನಾವು ಮಾಡಿಸ್ಕೋಬಹುದು. ABC ಜ್ಯೂಸ್ ಇದು ಒಂದು ಇಂಟ್ರೆಸ್ಟಿಂಗ್ ಜ್ಯೂಸ್ ಅಂತ ಹೇಳ್ಬೋದು ಸರ್. ಇಂಟ್ರೆಸ್ಟಿಂಗ್ ಆಗಿ ನೀವು ಮನೆಯಲ್ಲೇ ಆರಾಮಾಗಿ ಎನಿ ವೆಜಿಟೇಬಲ್ಸ್, ಫ್ರೂಟ್ಸ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ನೋಡಿ ವೀಕ್ಷಕರೇ, ಇವತ್ತು ಮಾಡಿದ್ದು ABC ಜ್ಯೂಸು. ಸೊ ನೆಕ್ಸ್ಟ್ ಯಾವ ಜ್ಯೂಸ್ ಮಾಡ್ತಾ ಇದೀವಿ ನಾವು ಸರ್? ನೆಕ್ಸ್ಟ್ ಬಂದು ನಾನು ತೆಂಗಿನಕಾಯಿ ಮಿಲ್ಕ್
ಮಿಲ್ಕ್ ಹೌದು ಸರ್. ಈ ಎರಡು ಮಿಷನ್ ಕೂಡ ತೆಂಗಿನಕಾಯಿ ಮಿಲ್ಕ್ ತೆಗಿಯಕ್ಕಾಗಲ್ಲ ಸರ್. ಇದರಲ್ಲಿ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಆಗುತ್ತೆ. ಇದರ ಕ್ಯಾರೆಟ್ ABC ಜ್ಯೂಸ್ ಮಾಡ್ಕೋಬಹುದು, ಆಪಲ್ ಮಾಡ್ಬೋದು, ಪೈನಾಪಲ್ ಮಾಡ್ಬೋದು, ಪ್ರತಿಯೊಂದು ಜ್ಯೂಸ್ ಇದರಲ್ಲಿ ಆಗುತ್ತೆ. ಬಟ್ ತೆಂಗಿನಕಾಯಿ ಮಿಲ್ಕ್ ಬಂದು ಆ ಬ್ಲೇಡ್ಗೆ ಇದಾಗೋದಿಲ್ಲ ಸರ್. ಬಟ್ ಇದರಲ್ಲಿ ಕ್ರಶ್ ಮಾಡಿ ಕೊಡೋದು. ನಾವು ಮನೇಲಿ ಹೆಂಗ್ ಮಾಡಿದ್ರೆ ಮಿಕ್ಸಿಯಲ್ಲಿ ಕೂಡ ಆಗೋದಿಲ್ಲ ತೆಂಗಿನಕಾಯಿ ಮಿಲ್ಕ್, ನೀವು ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡ್ತಾರೆ. ಬಟ್ ಇದರಲ್ಲಿ ಹಂಗಿಲ್ಲ, ನೀವು ತೆಂಗಿನಕಾಯಿ ಮಿಲ್ಕ್ ಸೆಪರೇಟ್ ಬರ್ತದೆ. ಬೇಕಂದ್ರೆ ವಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ವಾಟರ್ ಬೇಕಂದ್ರೆ ಆಡ್ ಮಾಡ್ಕೋಬಹುದು. ಪ್ಯೂರ್ ಮಿಲ್ಕ್ ನಿಮ್ಗೆ ಸೆಪರೇಟ್ ತೆಗಿಬಹುದು. ನಾನು ನೆಕ್ಸ್ಟ್ ತೆಂಗಿನಕಾಯಿ ಮಿಲ್ಕ್ ತೋರಿಸ್ಕೊಡ್ತೇನೆ. ಕಟ್ ಮಾಡಿ ಇಟ್ಟಿದ್ದೀರಲ್ವಾ? ಹೌದು, ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಸೊ ಇದು ಫಿಟ್ಟಿಂಗು ತೆಗೆದು ತುಂಬಾ ಈಸಿ ಸರ್. ಇದರಲ್ಲಿ ಏನಲ್ಲ ನೋಡಿ ಸರ್, ಈ ತರ ನಿಮ್ಗೆ ಇದಿರುತ್ತೆ ಸರ್, ಪಿಲ್ಲರ್ ಇದೆ. ಇದರಲ್ಲಿ ಗಾಡಿ ಕೊಟ್ಟಿರ್ತಾರೆ ಸರ್. ಸೊ ಇದನ್ನ ನೋಡಿ, ಚಿಕ್ಕ ಪಿಲ್ಲರ್ಗೆ ಚಿಕ್ಕ ಪಿಲ್ಲರ್ ಸರ್, ಈ ತರ ಅಡ್ಜಸ್ಟ್ ಮಾಡ್ಬೇಕಲ್ವಾ? ಹೌದು ಸರ್, ಇಲ್ಲಿ ಅಷ್ಟೇ ಸರ್ ಫಿಟ್ಟಿಂಗ್. ಇಷ್ಟೇನಾ? ಅಷ್ಟೇ ಸರ್. ಅದೇ ತರ ಇದ್ರ ಕೂಡ ನೋಡಿ, ಚಿಕ್ಕ ಗಾಡಿ ಇದೆ ಸರ್, ಚಿಕ್ಕ ಗಾಡಿ ದೊಡ್ಡ ಗಾಡಿ ಇದೆ. ಸೊ ಇಲ್ಲಿ ಅದೇ ತರ ಇದೆ ಸರ್. ಸೊ ಇದರಲ್ಲೂ ಕೂಡ ಸೇಮ್ ಅದೇ ತರ ಸರ್. ಫಿಲ್ಟರ್ ಅಲ್ವಾ ಸರ್ ಇದು? ಹೌದು ಸರ್, ಇದು ಫಿಲ್ಟ್ರು. ಸೊ ಮೈನ್ಯೂಟ್ ಫೋಲ್ಡ್ಸ್ ಇರುತ್ತೆ, ಅದರಿಂದ ಜ್ಯೂಸ್ ಬರ್ತದೆ. ಓಕೆ. ಈ ಗ್ಯಾಪ್ಸ್ ಕೊಟ್ಟಿರ್ತಾರೆ, ಗ್ಯಾಪ್ಸ್ ಅಂತ ಜ್ಯೂಸ್ ಆಚೆ ಬರ್ತದೆ, ಆಚೆ ಬರುತ್ತೆ. ಓಕೆ ಓಕೆ ಓಕೆ. ಅದೇ ತರ ನಿಮಗೆ ನೆಕ್ಸ್ಟ್ ಬಂದು ಇದು ಕ್ರಷರ್ ಸರ್. ಇದರಿಂದನೇ ನೀವು ಜ್ಯೂಸ್ ಕ್ರಶ್ ಆಗಿ ಆಚೆ ಬರೋದು. ಇದು ಹೆವಿ ಡ್ಯೂಟಿ ಅಲ್ವಾ ಸರ್? ಹೌದು ಸರ್, ಹೆವಿ ವೆಯ್ಟ್ ಇದೆ ನಿಮಗೆ. ಸೊ ಫುಲ್ ಕ್ರಷರ್ ಇದು. ಸೊ ಇದನ್ನ ಪ್ರೆಸ್ ಮಾಡಿ ಒಳಗಡೆ ಹಾಕ್ಬಿಟ್ಟು ಜಸ್ಟ್ ಲೈಟ್ ಪ್ರೆಸ್ ಕೊಡ್ಬೇಕು ಸರ್. ಅಷ್ಟೇ, ಅದು ಆಟೋಮೆಟಿಕ್ ಲಾಕ್ ಆಗುತ್ತೆ. ಹೌದು ಸರ್, ಪ್ರೆಸ್ ಮಾಡಿ ರೈಟ್ ತಿರ್ಸ್ಬೇಕು, ಲೆಫ್ಟ್ ತಿರ್ಸ್ಬೇಕು. ರೈಟ್ ತಿರ್ಸಿದ್ರೆ ತೆಗಿಬಹುದು ಸರ್, ಆ ಥರ. ಹಂಗೆ ಅಲ್ವಾ ಇದು? ಹೌದು ಸರ್. ನೆಕ್ಸ್ಟ್ ಈಗ ನೋಡಿ, ಈಗ ಆನ್ ಮಾಡಿದ್ರೆ ಕೂಡ ನಿಮ್ಗೆ ಇದು ಆನ್ ಆಗೋದಿಲ್ಲ ಸರ್. ಆನ್ ಆಗಲ್ಲ ಇದು. ನೋಡಿ ಸರ್, ಈಗ ಆನ್ ಮಾಡ್ತಾ ಇದ್ದೀನಿ, ಆನಲ್ಲಿ ಇದೆ, ಆನ್ ಆಗಿಲ್ಲ, ಆಫ್ ಮಾಡಿದ್ದೀನಿ. ಸೊ ಏನು ಮಾಡೋದಿಲ್ಲ ಸರ್. ಸೊ ಇದರಲ್ಲಿ ನಿಮಗೆ ನಾಬ್ ಇದೆ. ಸೊ ಇದು ನೋಡಿ, ಲಾಕಿಂಗ್ ಅನ್ಲಾಕ್ ಇದೆ ಸರ್. ಸೊ ಇದು ಲಾಕ್ ಮಾಡಿದ ಮೇಲೆ ನಿಮಗೆ ವರ್ಕ್ ಆಗೋದು. ಹೌದು ಸರ್, ನೋಡಿ ಇದು ಕೆಳಗಡೆ ಹೋಗಿ ಲಾಕ್ ಆಗುತ್ತೆ ಸರ್. ಇಲ್ಲಿ ಇಲ್ಲಿ ಅಲ್ವಾ? ಗೊತ್ತಾಡಿ ಸರ್, ಈ ಕಡೆ ನಾಬ್ ಇದೆ, ಒಳಗಡೆ ಹೋಗಿ ಲಾಕ್ ಆಗುತ್ತೆ. ಈಗ ನೋಡಿ ಆನ್ ಆಗುತ್ತೆ ಸರ್. ಓ, ಇದು ಈ ತರ ಮೆಕ್ಯಾನಿಸಮ್ ಈ ತರ ಕೊಟ್ಟಿದ್ದಾರೆ. ವಿತೌಟ್ ಅಸೆಂಬಲ್ ಮಾಡಿಲ್ಲ ಅಂದ್ರೆ ಅದು ಆನ್ ಆಗೋದಿಲ್ಲ, ಚಾನ್ಸ್ ಇಲ್ಲ. ಇದೆಲ್ಲ ಬಂದು ಹಂಗಿಲ್ಲ. ಇದು ನಿಮಗೆ ನೀವು ಮ್ಯಾನುವಲ್ ಆಗಿ ಫಿಟ್ ಮಾಡಿಬಿಟ್ಟು ಆನ್ ಮಾಡಬೇಕು. ಈ ಎರಡು ಮಾಡೆಲ್ ಅಲ್ವಾ? ನೆಕ್ಸ್ಟ್ ಏನು ಆಗ್ತಾ ಇದ್ದಾರೆ ಸರ್? ನೆಕ್ಸ್ಟ್ ಬಂದು ನಾವು ತೆಂಗಿನಕಾಯಿ ಮಿಲ್ಕ್ ಹಾಕ್ತಾ ಇದೀನಿ ಸರ್. ಕಾಯಿ ಹಾಲು ಮಾಡೋಣ ಅಂತೀರಾ? ಹೌದು ಸರ್. ನೋಡಿ ಇದು ನೋಡಿ ಸರ್, ಈ ತರ ಯಾವುದೇ ವೆಜಿಟಬಲ್ ಆಗಲಿ, ಯಾವುದೇ ಬಂದು ತೆಂಗಿನಕಾಯೋ ಯಾವ್ದು ಬೇಕಂದ್ರೆ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ ನೀವು. ನಾವೀಗ ಬೀಟ್ರೂಟ್ ಹಂಗೆ ಚಿಕ್ಕದಾಗಿರೋದಕ್ಕೆ ಹಂಗೆ ಫುಲ್ ಹಾಕಿದ್ದೀನಿ. ಸೊ ಕ್ಯಾರೆಟ್ ಹಂಗೆ ಹಾಕಿದ್ದೀನಿ. ಆದ್ರೆ ಬೇಕಲ್ಲ, ಪೀಸಸ್ ಕಟ್ ಮಾಡಿ ಹಾಕಿದ್ರೆ ನಿಮ್ಗೆ ಫುಲ್ ಇನ್ನೂ ಸ್ಮೂತ್ ಆಗಿ ಕ್ರಶ್ ಆಗುತ್ತೆ. ಹೌದು. ಸೊ ತೆಂಗಿನಕಾಯಿಗೆ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಜಸ್ಟ್ ಒಳಗೆ ಆಗ್ತಾ ಇರೋದು ಅಷ್ಟೇ ಸರ್. ಹಾಗೆ ಸರ್, ಹಾಕಿ ನೋಡಿ ಸರ್. ಬಟ್ ಇದು ಹೆವಿ ಮೋಟರ್ ಸರ್ ಇದ್ರದ್ದು. ಹೌದು ಸರ್, 500 ವಾಟ್ಸ್ ಮೋಟ್ರು. ನನಗೆ ಕ್ರಷರ್ ಭಾಳ ಇಷ್ಟ ಆಯ್ತು ಸರ್ ಇದ್ರದ್ದು. ಹೆವಿ ಕ್ರಶ್ ಮಾಡುತ್ತೆ. ವೀಕ್ಷಕರೇ, ಇಲ್ಲಿ ನೋಡಿ, ನಿಮ್ಮ ಕಾಯಿ ತುರಿ ಅಗತ್ಯನೇ ಇಲ್ಲ ಸರ್. ಇದನ್ನ ಕಾಯಿ ತುರಿ ಥರ ಯೂಸ್ ಮಾಡ್ಕೋಬಹುದು. ತುರಿ ಥರ ಯೂಸ್ ಮಾಡ್ಕೋಬಹುದು ಸರ್. ನಿಮ್ಗೆ ಅದೇ ಥರ ನಿಮಗೆ ವೆರೈಟೀಸ್ ಆಫ್ ಫುಡ್ಗೆ ಇದು ಯೂಸ್ ಮಾಡ್ಕೋಬಹುದು. ಮಿಲ್ಕ್ ಮಾತ್ರ ತಗೊಂಡಿದೆ ನಿಮಗೆ, ಅದರಲ್ಲಿ ಕಾಯಿ ಇರೋದು ಹಂಗೆ ಇದೆ ಸರ್. ನೋಡಿ ವೀಕ್ಷಕರೇ, ಕಾಯಿ ತುರಿ ಸಿಕ್ತು ನಿಮಗೆ, ಈ ಕಡೆ ಮಿಲ್ಕ್ ಕೂಡ ಸಿಕ್ತು ನಮಗೆ. ಹೌದು ಸರ್. ಸೊ ಇದು ಕನ್ಸಿಸ್ಟೆನ್ಸಿ ಮೇಲೆ, ಯಾಕಂದ್ರೆ ಫುಲ್ ಇದಾಗಿ ತಗೊಳ್ತದೆ ಸರ್, ಥಿಕ್ನೆಸ್ ಆಗಿ. ಸೊ ನಿಮಗೆ ಬೇಕಂದ್ರೆ ಇದರ ವಾಟರ್ಸ್ ಕೂಡ ಸ್ವಲ್ಪ ನೀರು ಹಾಕೋಬಹುದು ಸರ್. ನಿಮಗೆ ಕನ್ಸಿಸ್ಟೆನ್ಸಿಗೆ ಬೇಕಂದ್ರೆ ಸೊ ನೀರು ಕೂಡ ಹಾಕೋಬಹುದು ಸರ್. ಇಲ್ಲ ಪ್ಯೂರ್ ತಗೊಂಡು ಮತ್ತೆ ಆಡ್ ಮಾಡ್ಕೊಳ್ತಾರೆ, ಆಡ್ ಮಾಡ್ಕೊಳ್ಳಿ ಸರ್ ಹತ್ರ. ಸೊ ಯಾರ್ಯಾರು ಕಾಯಿ ಹಾಲು ಮಾಡೋಕ್ಕೆ ಕಷ್ಟಪಡ್ತಾ ಇರ್ತೀರಾ ಅಂಥವ್ರು ಡೆಫಿನೆಟ್ಲಿ ಇದನ್ನು ಹಾಕೋಬಹುದು. ಆಲ್ರೆಡಿ ಜ್ಯೂಸ್ ಫಿಲ್ ಆಯ್ತು ಸರ್. ಫುಲ್ ಆಯ್ತಲ್ಲ ಸರ್? ಫಿಲ್ ಆಗಿದೆ. ಇದು ಬರೇ ಮಾಡ್ಬೋದು ಸರ್, ಇದು ಬರೇ ಫುಲ್ ಆಗುತ್ತೆ. ಇನ್ನು ನೋಡಿ 300 ml ಸರ್. ಇದು ಇಲ್ಲಿ ಇದು ಕೊಟ್ಟಿದ್ದಾರೆ. ಸೊ 300 ml ನಂಬರ್ ಬರೇ ನಾವು ತೆಗಿಬಹುದು. ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲೇನೆ. ಹೌದು ಸರ್, ಹೌದು ಸರ್. ಸೊ 300 ml ಒಳಗಡೆನೆ ಸ್ಟಾಕ್ ಆಗುತ್ತೆ. ಹೌದು ಸರ್, ಸ್ಟಾಕ್ ಆಗುತ್ತೆ. ಹಾಗೆ ಸರ್, ಹಾಗೆ. ಈಗ ಇದು ಫುಲ್ ಆಯ್ತು. ಇಲ್ಲಿ ಫುಲ್ ಆಯ್ತಲ್ಲ ಸರ್. ತೆಗೆದು ಬೇರೆ ಡಿಸ್ಪೋಸ್ ಮಾಡ್ಬಿಟ್ಟು ನೀವು ಮಾಡಿಸ್ಕೋಬಹುದು. ನೋಡಿ ಮಿಲ್ಕ್ ಓಪನ್ ಮಾಡ್ತೀನಿ ನೋಡಿ ಸರ್. ಮಾಡಿ ಸರ್, ಮಾಡಿ. ಓಹೋ, ಪ್ಯೂರ್ ತೆಂಗಿನಕಾಯಿ ಮಿಲ್ಕ್. ಪ್ಯೂರ್ ತೆಂಗಿನಕಾಯಿ ಮಿಲ್ಕ್ ಅಲ್ಲ ಸರ್ ಇದು? ಫುಲ್ ಥಿಕ್ನೆಸ್ ಆಗಿ ಬಂದಿದೆ ಸರ್. ನೀವು ಬೇಕಂದ್ರೆ ವಾಟರ್ಸ್ ಆಡ್ ಮಾಡ್ಕೋಬಹುದು. ನಾವು ವಾಟರ್ ಶುರುನೇ ಹಾಕಿದೀನಿ, ನೀವು ಬೇಕಂದ್ರೆ ವಾಟರ್ಸ್ ಆಡ್ ಮಾಡ್ಕೋಬಹುದು. ನೋಡಿ ವೀಕ್ಷಕರು, ಎಷ್ಟು ಚೆನ್ನಾಗಿದೆ. ಸ್ಟಕ್ ಆಗಿರೋದಕ್ಕೆ ರಿವರ್ಸ್ ಮಾಡಿ ಸರ್ ಒಂದ್ಸಲಿ ಸರ್. ರಿವರ್ಸ್ ಏನೋ ಸ್ಟಕ್ ಆಯ್ತಂದ್ರೆ ರಿವರ್ಸ್ ತಗೊಂಡ್ರೆ ನಿಮಗೆ ರಿವರ್ಸ್ ಮತ್ತೆ ಇದಾಗುತ್ತೆ. ಓಕೆ ಓಕೆ ಸರ್, ಹಾಲು ತೋರಿಸಿ ಸರ್. ಇದನ್ನ ಓಪನ್ ಮಾಡಿ ಹೊರಗಡೆ ತೋರಿಸಿ. ಇದನ್ನ ಲಾಕ್ ಮಾಡ್ಬಿಡೋಣ ಇದು ಸರ್. ಓಕೆ, ಇವಾಗ ತೋರಿಸಿ ಸರ್. ಇದು ನೋಡಿ ವೀಕ್ಷಕರೇ, ಇದರ ಕನ್ಸಿಸ್ಟೆನ್ಸಿ ನೋಡಿ. ಗ್ಲಾಸಿಗೆ ಹಾಕಿ ಸರ್ ಅದು. ಸೊ ಇದು ಫುಲ್ ಥಿಕ್ನೆಸ್ ಆಗಿ ಗ್ಲಾಸ್ ಬಂದಿದೆ ಸರ್ ಮಿಲ್ಕ್. ತೆಂಗಿನಕಾಯಿ ಹಾಲ್ದು ಪರ್ಫೆಕ್ಟ್ ಅಲ್ಲ ಸರ್ ಇದು? ಹೌದು ಸರ್, ನೋಡಿ ಸರ್. ಈ ತರ ಅದು ಇದ್ರೆ ಬೆಸ್ಟ್ ಸರ್ ಇದು. ಹೌದು ಸರ್, ಈಸಿಯಾಗಿ ಲೇಡೀಸ್ ಹೆಲ್ಪ್ ಆಗುತ್ತೆ ಫುಲ್. ಹೌದು ಸರ್, ಖಂಡಿತಾಗಿ. ಇನ್ನೊಂದು ಹಾರ್ಟ್ಗೆಲ್ಲ ತುಂಬಾ ಒಳ್ಳೇದು ಸರ್ ತೆಂಗಿನಕಾಯಿ ಹಾಲು. ರೆಗ್ಯುಲರ್ ಆಗಿ ಕುಡಿಬಹುದು. ಮಕ್ಕಳಿಗೆಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬಾ ಕೊಟ್ಟಿದ್ದಾರೆ. ಅಡಿಗೆ ತುಂಬಾ ಯೂಸ್ ಮಾಡ್ತಾರೆ. ಬೇರೆ ಬೇರೆ ನಾನ್ ವೆಜ್ ಯೂಸ್ ಆಗುತ್ತೆ, ಇದಕ್ಕೂ ಯೂಸ್ ಆಗುತ್ತೆ ಸರ್. ನಾನ್ ವೆಜ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ ಸರ್. ನೆಕ್ಸ್ಟ್ ಬರೀ ಸಕ್ಕರೆ ಹಾಕಿ ಹಂಗೆ ಕುಡಿಬಹುದು ಸರ್. ಆಮೇಲೆ ಇದು ಬಹಳ ಇಷ್ಟ ಆಯ್ತು ಸರ್. ಹೌದು ಸರ್, ನಮ್ಮ ಅಡಿಗೆಗೆ ಹಂಗೆ ವೀಕ್ಷಕರೇ
ಕಾಯಿ ತುರಿ ಇಷ್ಟು ನಾವು ಉರಿದ್ರೂ ಸಿಗಲ್ಲ ನಮಗೆ, ಬಟ್ ಆದ್ರೆ ನಿಮ್ಗೆ ಒಂದು ಅರ್ಧ ಭಾಗದಲ್ಲಿ ಇಷ್ಟೊಂದು ತುರಿ ಸಿಕ್ಕಿದೆ, ಹಾಲು ಸಿಕ್ಕಿದೆ. ಸರ್ ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ಸರ್? ನೆಕ್ಸ್ಟ್ ಬಂದು ನಿಮಗೆ ಬಂದ್ಬಿಟ್ಟು ಲೀಫ್. ಈಗ ಚೊಪ್ಪು ಡಯಟ್ ಇದ್ದಾರೆ, ಚೊಪ್ಪು ಮಾಡ್ತಾರೆ, ಕುಂಬಳಕಾಯಿ ಜ್ಯೂಸ್ ಮಾಡ್ತಾರೆ. ಸೊ ಇದ್ರೆಲ್ಲ ಕೂಡ ನಿಮಗೆ ಅದರಲ್ಲಿ ಮಾಡಿಸ್ಕೋಬಹುದು. ಲೀಫಲ್ಲಿ ಕೂಡ ನೋಡಿ, ಈಗ ಬಂದು ಪುದೀನಾ ಲೀಫು ಪ್ಲಸ್ ಗೊರೆಂಡ್ರು ಎರಡು ಇಟ್ಕೊಂಡಿದ್ದೀನಿ. ಸೊ ಎರಡು ಕೂಡ ನಾವು ಜ್ಯೂಸಸ್ ತೆಗಿಬಹುದು ಸರ್. ಲೀಫ್ ಇಂದ ಜ್ಯೂಸ್ ತೆಗಿಬಹುದು ಸರ್. ಫಸ್ಟ್ ಟೈಮ್ ಇದೆ ಸರ್. ಜ್ಯೂಸ್ ಮಾಡ್ಕೋಬಹುದು. ಸೊ ನೀವು ಕರಿಗೆ ಚೊಪ್ಪು ಎಲ್ಲ ಇದೆಯಲ್ವಾ, ಅದರಲ್ಲಿ ಕೂಡ ನೀವು ಜ್ಯೂಸಸ್ ಮಾಡಿಸ್ಕೋಬಹುದು ಸರ್. ಯಾವುದೇ ಸೊಪ್ಪು ಬಂದು ನಿಮಗೆ ಜ್ಯೂಸ್ ಮಾಡಿಸ್ಕೋಬಹುದು. ಈ ತರ ಗರಿಕೆ ಸಹಿತ ಆಗ್ಬೋದಾ ಇದ್ರಲ್ಲಿ? ಹೌದು ಸರ್, ಹೌದು ಸರ್. ನೋಡಿ ವೀಕ್ಷಕರೇ, ಸೊಪ್ಪನ್ನ ಹಾಕಿ ಜ್ಯೂಸ್ ಮಾಡ್ತಾರೆ. ನಾನು ಇಲ್ಲಿವರೆಗೆ ಫಸ್ಟ್ ಟೈಮೇ ನೋಡ್ತಾ ಇರೋದು. ಫಸ್ಟ್ ಟೈಮ್ ಸರ್ ನಾನು ಸೊಪ್ಪಿಲಿ ಜ್ಯೂಸ್ ನೋಡ್ತಾ ಇರೋದು. ಸರ್ ಕುಡಿತಾರೆ ಸರ್. ನಿಮಗೆ ಯಾವುದೇ ಡಯಟ್ ಇರುತ್ತಲ್ವಾ, ಜಿಮ್ಗೆ ಹೋಗಲ್ಲ, ನಿಮ್ಗೆ ಯಾವ ಜ್ಯೂಸ್ ಜಿಮ್ಗೆ ಹೋಗೋರೆಲ್ಲ ಜಾಸ್ತಿ ಆಪ್ಟ್ ಮಾಡ್ತಾರೆ. ಫ್ರೆಶ್ ಸೊಪ್ಪು ತಗೊಳ್ಳಿ ಸರ್. ಫ್ರೆಶ್ ಸೊಪ್ಪು ತಗೊಂಡ್ರೆ ಯಾವ್ದೊಂದು ಜ್ಯೂಸ್ ಬರುತ್ತೆ ಸರ್. ನಿಮಗೆ ಪುದೀನಾ ಜ್ಯೂಸು ಯಾವ್ದು ಎಕ್ಸಾಕ್ಟ್ ಬೇಕಂದ್ರೆ ನಾವು ಮಾಡ್ಕೋಬಹುದು ಸರ್ ಆರಾಮಾಗಿ. ಎನಿ ಸೊಪ್ಪು ನೋಡಿ ವೀಕ್ಷಕರೇ, ಸೊಪ್ಪೇ ಕ್ರಶ್ ಆಗ್ತಾ ಇದೆ. ಹೇಗಿರ್ಬೋದು ಇದು ಕತೆ ನೋಡಿ ಸರ್. ಪುದೀನಾನು ಹಾಕ್ತಾ ಇದೀನಿ. ಸೊಪ್ಪು ಪುದೀನಾ ಚೊಪ್ಪು ಹಾಕ್ತಾ ಇದೀನಿ. ನಿಮ್ಗೆ ಯಾವ್ದು ಸೊಪ್ಪು ಬೇಕಂದ್ರೆ ನೀವು ಮಾಡಿಸ್ಕೋಬಹುದು ಸರ್. ಕಟ್ ಮಾಡ್ಬೇಕಂತ ಏನಿಲ್ಲ ಸರ್. ಎಜ್ಜಲ್ಲಿ ಮಾತ್ರ ಇಲ್ಲಿ ಇದು ಕಟ್ ಮಾಡ್ಬಿಟ್ಟು ಬೇಸ್ ಕಟ್ ಮಾಡ್ಬಿಟ್ಟು ಬುಡಾನ ಹಾಕಿದ್ರೆ ಸಾಕು ಸರ್. ಸೊ ವೀಕ್ಷಕರೇ, ಇಲ್ಲಿಂದ ನಿಮಗೆ ಸೊಪ್ಪಿನ ಇದು ಬರುತ್ತೆ ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ ಸರ್. ಜ್ಯೂಸು ಫುಲ್ಲು ಗ್ರೀನ್ ಆಗಿ ಕಲೆಕ್ಟ್ ಆಗಿದೆ. ಗ್ರೀನ್ ಜ್ಯೂಸ್ ಸ್ಟಾರ್ಟ್ ಆಯ್ತಾ? ಹೌದು ಸರ್. ಮೈನ್ ಏನಂದ್ರೆ ಚೊಪ್ಪಲ ಬಂದ್ಬಿಟ್ಟು ಲೀಫ್ ಮಾತ್ರ ಸ್ವಲ್ಪ ಕಟ್ ಮಾಡಿ ಒಳಗೆ ಹಾಕಿ ಸರ್. ಕ್ರಶ್ ಆಗಿ ಬರ್ತಾ ಇರ್ತದೆ. ಸೊ ವೇಸ್ಟೇಜ್ ಇಲ್ಲಿ ಬರ್ತದೆ. ಜ್ಯೂಸ್ ನೋಡಿ ಸರ್. ಓಹೋ, ಸೊಪ್ಪಿಂದ ಜ್ಯೂಸು. ಹೌದು ಸರ್. ನೋಡಿ ವೀಕ್ಷಕರೇ, ಸೊಪ್ಪಿಂದಾನು ಜ್ಯೂಸ್ ಮಾಡ್ಬೋದು. ಹೌದು ಸರ್, ಮಾಡ್ಬೋದು. ನಿಮ್ಮ ವಾಟರ್ ಬೇಕಂದ್ರೆ ಆ್ಯಡ್ ಮಾಡಿಸ್ಕೋಬಹುದು, ಬೇಡಂದ್ರೆ ಹಂಗೆ ತೆಗೆದು ಯೂಸ್ ಮಾಡ್ಬೋದು ಸರ್. ಓಕೆ ಓಕೆ. ನೆಕ್ಸ್ಟ್ ಪೈನಾಪಲ್ ಸರ್. ಸೊ ಪೈನಾಪಲ್ ಎಲ್ಲ ಬಂದು ನೋಡಿ ಸರ್, ಈ ಥರ ಸ್ಕಿನ್ ಹಂಗೆ ಇರ್ಬೋದು. ಈ ಥರ ಪೀಸಸ್ ಕಟ್ ಮಾಡಿಬಿಡಿ. ಜಸ್ಟ್ ಆನ್ ಮಾಡ್ತಾ ಇದ್ದೀರಾ ನೋಡಿ ಸರ್. ಜಸ್ಟ್ ಹಂಗೆ ಹಾಕಿದ್ರೆ ಸಾಕು. ಪೀಸ್ ಇದು ಸ್ಕಿನ್ ತೆಗಿಯೋದು ಬೇಡವಾ? ಸ್ಕಿನ್ ತೆಗಿಬೇಡ ಸರ್. ಹಾಗೆ ಕ್ರಶ್ ಆಗಿ ಬರ್ತಲ್ವಾ, ಜ್ಯೂಸಸ್ ಮಾತ್ರ ಸಪ್ರೇಟ್ ಕೊಡ್ತದೆ ನಿಮಗೆ. ಪ್ಯೂರ್ ಜ್ಯೂಸ್ ಮಾತ್ರ ಆಚೆಗಡೆ ಸಿಗುತ್ತದೆ ಸರ್. ನೋಡಿ ವೀಕ್ಷಕರೇ, ಪೈನಾಪಲ್ಲು ಸರ್ ಸಿಪ್ಪೆನೇ ತೆಗಿತಾ ಇಲ್ಲ, ಹಂಗೆ ಆಗ್ತಾ ಇದ್ದಾರೆ. ಆಲ್ರೆಡಿ ಅದ್ರದ್ದು ಕ್ರಷರ್ ಬರಕ್ಕೆ ಶುರು ಆಯ್ತು ನೋಡಿ ಸರ್. ಚಿಪ್ಪೆ ಹಂಗೆ ಬಂದ್ಬಿಟ್ಟಿದೆ ಪೂರ್ತಿ ಅಲ್ವಾ ಸರ್ ಇದು? ಹೌದು ಸರ್. ಜ್ಯೂಸ್ ಕೂಡ ಇಲ್ಲಿ ಇದು ಆಗಕ್ಕೆ ಸ್ಟಾರ್ಟ್ ಆಯ್ತು ಸರ್. ಹೌದು ಸರ್. ನೋಡಿ ವೀಕ್ಷಕರೇ, ಜ್ಯೂಸ್ ಕೂಡ ಕಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಅಲ್ಲಿ ಸಿಪ್ಪೆ ಇಲ್ಲಿ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಕಿ ಸರ್, ಇನ್ನೂ ಹಾಕಿ ಸರ್. ಪೈನಾಪಲ್ ಜ್ಯೂಸ್ ತೆಗೆದ್ಬಿಡೋಣ. ಯಾವುದೇ ಬಂದು ಈ ಥರ ಪೀಸಸ್ ಮಾಡ್ಕೊಂಡ್ರೆ ತುಂಬ ಇದಾಗುತ್ತೆ. ಯಾಕಂದ್ರೆ ಸಕ್ಕಾಯ್ತಾ ಕೂಡ ನೋಡಿ, ಇದರಿಂದ ಒಳಗಡೆ ಹಾಕಿ ಹಿಂಗೆ ಇದು ಮಾಡ್ಕೋಬೋದು ಸರ್. ಪ್ರೆಸ್ ಮಾಡಿದ್ರೆ ಸಾಕು, ಇಟ್ಕೊಂಡಿದ್ರೆ ಸಾಕು. ಸೊ ಅದು ನಿಮಗೆ ಇದು ಆಗುತ್ತೆ. ನಿಮಗೆ ಈ ಥರ ಮಾಡಿದ್ರೆ ಜ್ಯೂಸಸ್ ನೋಡಿ. ನೋಡಿ ಸರ್, ಇದು ಈ ಥರ ಎನಿ ಫ್ರೂಟ್ಸ್ ವಿತ್ ಸ್ಕಿನ್ ಹಾಕ್ಬಿಡ್ಬೋದು. ಹೌದು ಸರ್. ನೆಕ್ಸ್ಟ್ ನೋಡಿ, ಈ ಥರ ನಿಮಗೆ ಮೊಸಂಬಿ, ತಾಲಂಬಿ, ಇದು ಇದಿರತ್ತಲ್ವ, ತಾಲಂಬಿ ಎಲ್ಲ ಇದೆಯಲ್ಲ, ತಾಲಂಬಿ ಪೇರಲ್ಸ್ ಮಾತ್ರ ತೊಗೊಂಡು ಪೇರಲ್ಸ್ ಹಂಗೆ ಹಾಕಿದ್ರೆ ಸಾಕು. ಬೀಜ ಕ್ರಶ್ ಆಗೋದಿಲ್ಲ, ಹಂಗೆ ಬರ್ತದೆ. ಅದರ ನಿಮಗೆ ನೋಡಿ, ಆರೆಂಜು, ಮೊಸಂಬಿ ಯಾವ್ದು ಬೇಕಂದ್ರೆ ಹಾಕ್ಬೋದು ಸರ್. ಹಾಗೆ ಸರ್, ಆರೆಂಜ್ ಹಾಕಿ ಸರ್. ಕ್ಯಾರೆಟೇ ಕ್ರಶ್ ಮಾಡಿಬಿಟ್ಟಿದೆ, ಬಿಡುತ್ತಾ ಸರ್ ಇದು? ನೋಡಿ ಸರ್. ನೋಡಿ ವೀಕ್ಷಕರೇ, ವೇಸ್ಟೇಜ್ ನೋಡಿ ಇಷ್ಟು ಈಸಿಯಾಗಿ ಈ ಕಡೆ ಬಂದ್ಬಿಡುತ್ತೆ. ಮಾಡ್ತೀನಿ ಪೈನಾಪಲ್ ಆರೆಂಜ್ ಜ್ಯೂಸು ನೋಡಿ. ಓಹೋ ಹೋ 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 ಹೋ, ಕಂಟಿನ್ಯೂಸ್ ಬರ್ತಾರೆ. ಇದು ವೇಸ್ಟ್ ನೋಡಿ ಸರ್. ಚಿಪ್ಪೆ, ಬೀಜ ಏನು ನೋಡಿ, ಎಲ್ಲ ಹೊರಗಡೆ ಬಂದ್ಬಿಡುತ್ತಲ್ಲ, ಎಲ್ಲ ಒಳಗಡೆ ಬಂದು. ಇದು ಯಾವ್ದ್ರೂ ಇದ್ರಲ್ಲಿ ಮಿಕ್ಸೇ ಆಗಲ್ಲ. ಮಿಕ್ಸ್ ಆಗೋದಿಲ್ಲ ಸರ್. ಪ್ಯೂರ್ ಜ್ಯೂಸ್ ಸರ್. ನಿಮಗೆ ಪ್ಯೂರ್ ಆಗಿ ಜ್ಯೂಸ್ ಇರ್ತದೆ. ಸೊ ನಾವು ಮತ್ತೆ ಅದನ್ನ ಫಿಲ್ಟರ್ ಮಾಡ್ಬೇಕಂತಾನೆ ಏನಿಲ್ಲ ಸರ್, ಹಂಗೆ ಕುಡಿಬೋದು. ಪ್ಯೂರ್ ಆಗಿ ಜ್ಯೂಸ್ ಇರ್ತದೆ ನೋಡಿ ಸರ್. ಇದಕ್ಕೆ ಇವಾಗ ನೋಡಿ ಸರ್, ಪ್ಯೂರ್ ಜ್ಯೂಸು. ಓ, ಪ್ಯೂರ್ ಜ್ಯೂಸ್ ಆಗಿ ಬರ್ತದೆ ಸರ್ ನಿಮಗೆ. ಸೂಪರ್ ಆಗಿ ಬಂದಿದೆ ಸರ್ ಇದು. ಹೌದು ಸರ್. ನೋಡಿ ವೀಕ್ಷಕರೇ, ಒಂದು ಲೋಟ ಫುಲ್ಲು ನಿಮಗೆ ಜಸ್ಟ್ ಒಂದು ಆರೆಂಜು, ಅರ್ಧ ಪೈನಾಪಲ್ಲಿಂದ ನೋಡಿ ಇಷ್ಟೊಂದು ಫುಲ್ ಬಂದ್ಬಿಟ್ಟಿದೆ. ಸೊ ನೆಕ್ಸ್ಟ್ ಟೈಮ್ ಮಾಡಲ್ ಸರ್. ನೆಕ್ಸ್ಟ್ ಈಗ ಸ್ಲೋ ಜ್ಯೂಸರ್ ಬೇಕಾದ್ರೆ ನೋಡಿದೀರಾ. ಸೊ ನೆಕ್ಸ್ಟ್ ಇದು ಎರಡು ಜ್ಯೂಸರ್ ಒಂದೇ ತರನೇ ಸರ್. ಸೊ ಮೇಲ್ಗಡೆ ಹಾಕ್ತೀರಾ, ಜಸ್ಟ್ ಇದು ಪ್ರೆಸ್ ಮಾಡ್ತೀರಾ, ಜ್ಯೂಸ್ ಕನ್ನಡ ಬರ್ತದೆ, ವೇಸ್ಟೇಜ್ ಇಲ್ಲಿ ಬರ್ತದೆ ಸರ್. ಇದರಲ್ಲಿ ವೇಸ್ಟೇಜ್ ಇಲ್ಲಿ ಕಲೆಕ್ಟ್ ಆಗುತ್ತೆ, ಜ್ಯೂಸ್ ಈ ಕಡೆ ಬರ್ತದೆ. ಕರೆಕ್ಟ್. ಸೊ ಎಕ್ಸಾಂಪಲ್ ಈ ಮಾಡಲ್ ನಾವು ಇದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಬಂದು ನಿಮಗೆ ABC ಜ್ಯೂಸ್ ಹಾಕ್ತಾ ಇದ್ದೀನಿ, ಪ್ಲಸ್ ಆರೆಂಜ್ ಜ್ಯೂಸ್ ಮಾಡ್ತಾ ಇದ್ದೀನಿ. ABC ಜೊತೆ ಆರೆಂಜ್. ಹೌದು ಎಲ್ಲ ಒಟ್ಟಿಗೆನೆ. ಹೌದು ಸರ್. ನೋಡಿ ಫಸ್ಟ್ ABC ಹಾಕಿ ತೋರಿಸ್ತಾ ಇದ್ದೀನಿ ಸರ್. ನೋಡಿ ಸರ್, ABC ಗೆ ಫಸ್ಟ್ ಕ್ಯಾರೆಟ್ ಹಾಕ್ತಾ ಇದ್ದೀನಿ ನೋಡಿ. ಆನ್ ಮಾಡ್ತೀರಾ, ಜಸ್ಟ್ ಹಾಕ್ತೀರಾ ಸಾಕು ಸರ್. ಓಕೆ, ಇದಕ್ಕೂ ಪುಷ್. ನೆಕ್ಸ್ಟ್ ಬಂದು ಆಪಲ್ ಸರ್. ಆಪಲ್ ಹಾಕಿ. ವಾವ್,
ಸೊ ನೆಕ್ಸ್ಟ್ ಬಂದು ಬೀಟ್ರೂಟ್ ಹಾಕ್ತಾ ಇದ್ದೀನಿ ಸರ್. ಇದ್ರ ಜೊತೆಗೆ ಹಾಕ್ಬಿಡೋಣ? ಹಾಕ್ಬಿಡ್ತೀನಿ ಸರ್. ಹಾಕಿ. ಫುಲ್ ರೆಡ್. ಹೌದು ಸರ್. ಸೊ ನೆಕ್ಸ್ಟ್ ಬಂದು ನೋಡಿ ಗ್ರೇಪ್ಸ್ ಆರೆಂಜ್ ಎಲ್ಲ ಬಂದ್ಬಿಟ್ಟು ಹಂಗೆ ಹಾಕಿದ್ರೆ ಈ ಬೀಜ ಜಂಪೌಟ್ ಆಗ್ಬಿಡ್ತದೆ ಸರ್. ಜಂಪ್ ಆಗುತ್ತಾ? ಹೌದು ಸರ್. ನೋಡಿ ಸರ್, ನೀವು ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ರೆ ಸಾಕು. ಈ ಥರ ಹಾಕ್ಬಿಟ್ಟು ಯಾವುದು ಕ್ರಶ್ ಆಗೋದಿಲ್ಲ ಸರ್. ಬೀಜ ಎಲ್ಲ ಗ್ರೇಪ್ಸು ಆರೆಂಜು ಎಲ್ಲ ಬಂದ್ಬಿಟ್ಟು ಜಂಪೌಟ್ ಆಗುತ್ತೆ ನೋಡಿ ಸರ್. ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಹೌದು ಸರ್. ನೋಡಿ ಸರ್ ತೋರಿಸ್ತೀನಿ. ನೋಡಿ ಸರ್, ಇಲ್ಲಿ ಎಲ್ಲ ಹೊರಗೆ ಬರ್ತಾ ಇದೆ. ಬೀಜ ಎಲ್ಲ ಬಂದು ಆಚೆ ಬರುತ್ತೆ, ಬರೀ ಜ್ಯೂಸ್ ಮಾತ್ರ ಕೆಳಗಡೆ ಹೋಗುತ್ತೆ ಸರ್. ನೋಡಿ ಸಾಕ್ಬಿಡಿ ಸರ್, ತುಂಬ್ತು ಇಲ್ಲಿ. ನೋಡಿ ವೀಕ್ಷಕರೇ, ABC ಜ್ಯೂಸು ಜೊತೆಲಿ ಆರೆಂಜು. ಬಹಳ ಇಷ್ಟ ಆಗಿದ್ದು ಬೀಜ. ಹೌದು ಸರ್. ಎಲ್ಲ ಬೀಜ ಹೊರಗಡೆ ಬಂದಿದೆ. ಇದೇ ತರ ನಿಮಗೆ ಗ್ರೇಪ್ಸ್ ಇದೇ ತರ ನಿಮಗೆ ಜಂಪೌಟ್ ಆಗಿ ಆಚೆ ಕಡೆ ಬರ್ತದೆ ಸರ್. ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಇದರ ಜಂಪೌಟ್ ಆಗೋದು ನಿಮಗೆ ಮೇಲ್ಗಡೆ ಬರ್ಬೋದು. ಈ ತರ ಒಂದು ಅಟ್ಯಾಚ್ಮೆಂಟ್ ಕೊಡ್ತಾ ಇದೀನಿ, ಸೀಟ್ ಕಲೆಕ್ಟರ್ ಅಂದ್ಬಿಟ್ಟು. ಇದಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದಕ್ಕೆ ಬರ್ತದೆ ಸರ್ ಸೀಟ್ ಕಲೆಕ್ಟರ್. ಹೌದು, ಸೀಟ್ ಕಲೆಕ್ಟರ್. ಸೊ ಇದು ಬಂದು ಸೇಮ್ ಪುಸ್ತರು ಸೀಟ್ಸ್ ಕಲೆಕ್ಟರ್ ಬರ್ತದೆ. ಇದು ಬಂದು ಹಂಗೆ ಇಟ್ಕೊಂಡಿದ್ರೆ ಸಾಕು, ಜಂಪೌಟ್ ಆಗುತ್ತೆ. ಯಾಕಂದ್ರೆ ಉದ್ದ ಇರೋದ್ರಿಂದ ನಿಮಗೆ ಫುಲ್ ಆಚೆ ಕಡೆ ಬರಲ್ಲ, ಒಳಗಡೆ ಇರ್ತದೆ. ಓಕೆ ಓಕೆ ಓಕೆ. ಸೊ ಪ್ಯೂರ್ ಆಗಿ ನಿಮಗೆ ಜ್ಯೂಸ್ ಮಾಡ್ಕೋಬಹುದು. ಸೊ ನಿಮಗೆ ಜ್ಯೂಸರ್ ಅಲ್ಲಿ 4 ಮಾಡಲ್ ಇಟ್ಕೊಂಡಿದೀನಿ. ಒಂದು ಹ್ಯಾಂಡ್ ಪ್ರೆಸರ್ ಜ್ಯೂಸರ್ ಇದೆ, ನಿಮಗೆ ಕಾಂಪ್ಯಾಕ್ಟ್ ಜ್ಯೂಸರ್ ಇದೆ, ಅದೇ ನಿಮಗೆ 3-in-1 ಜ್ಯೂಸರ್ ಇದೆ. ಸೊ ಅದೇ ನಿಮಗೆ ಕೋಲ್ಡ್ ಪ್ರೆಸರ್ ಜ್ಯೂಸರ್ ಇದೆ. ಸೊ ಇದು ಯಾವ್ದು ಬೇಕಂದ್ರೆ ನೀವು ನಮ್ಮ ಹತ್ರ ಸಿಗುತ್ತೆ, ನಿಮಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಬಹುದು ಸರ್. ಸೂಪರ್ ಆಗಿ ಹೇಳಿದ್ರಿ. ಹಂಗೆ ಪ್ರೈಸಿಂಗ್ ಹೇಳ್ಕೊಂಡ್ ಬಂದ್ಬಿಡಿ ಸರ್. ಖಂಡಿತ ಸರ್. ವೀಕ್ಷಕರೇ, ಡೆಮೋ ಎಲ್ಲ ನೋಡಿದ್ರಿ ಅಂತ ಅನ್ಕೊಂತೀನಿ. ಬಹಳ ಇಷ್ಟ ಆಯ್ತು ನನಗಿದು. ಮೇನ್ ಆಗಿ ಅಂದ್ರೆ ಕೋಲ್ಡ್ ಪ್ರೆಸ್ ಜ್ಯೂಸರು ಆರಾಮಾಗಿ ಜ್ಯೂಸ್ ಆಗುತ್ತೆ, ಕೈಯಲ್ಲಿ ಹಿಂಡಿ ಮಾಡಬೇಕು ಆ ತರ ಬರುತ್ತೆ ಅಂತ ಹೇಳ್ಬೋದು ಸರ್. ಫೈನಲ್ ಆಗಿ ಒಂದು ಪ್ರೈಸಿಂಗ್ ಕೊಟ್ಬಿಡೋಣ ಪ್ರಾಪರ್ ಆಗಿ. ಒಂದು ಕಡೆಯಿಂದ ಹೇಳ್ಬಿಡಿ ಸರ್ ಏನೇನು ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು. ಸರ್ ಇದು ಒಂದು ಕೋಲ್ಡ್ ಪ್ರೆಸ್ ಜ್ಯೂಸರ್ ಬಗ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ ಸರ್. ಕೋಲ್ಡ್ ಪ್ರೆಸ್ ಜ್ಯೂಸರ್ ನಿಮಗೆ 6,975 ರೂಪಾಯಿ ಆಗುತ್ತೆ ಸರ್. 6,975 ಸರ್. ಇದು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ. ಬ್ಯಾಂಗ್ಳೂರ್ ಡೋರ್ ಸ್ಟೆಪ್ ಡೆಲಿವರಿ ಇದೆ. ಇಲ್ಲಿ ಡೈರೆಕ್ಟ್ ಆಗಿ ಬಂದು ಕೂಡ ಬೈ ಮಾಡಬಹುದು ಸರ್. ಇದಕ್ಕೆ ವಾರಂಟಿ ಏನಾದರೂ ಇರುತ್ತೆ ಸರ್? ಸರ್ ವಾರಂಟಿ 1 year ಸರ್. ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಸರ್. ಏನೇ ಪ್ರಾಬ್ಲಮ್ ಮಾತ್ರ ಅವೈಲೇಬಲ್ ಇದೆ ಸರ್. ಸೂಪರ್. ಲೈಫ್ ಟೈಮ್ ಸರ್ವಿಸ್. ಲೈಫ್ ಟೈಮ್ ಸರ್ವಿಸ್ ಗೋಲ್ಡನ್ ಅಸೋಸಿಯೇಟ್ಸ್ ಕರೆಯಿಂದ. ಓಕೆ ಸರ್. ಗ್ಯಾರಂಟಿ ಇದೆ ಸರ್. ನೆಕ್ಸ್ಟ್ ಇದಕ್ಕೆ ಏನು? ನೆಕ್ಸ್ಟ್ ಬಂದು ಇದು ಒಂದು ನಿಮಗೆ 3-in-1 ಜ್ಯೂಸರ್ ಇರ್ಬೋದು. ಇದ್ರ ಜೊತೆಗೆ 2 ಜಾರ್ ಬರ್ತದೆ ಸರ್. ಈ ತರ ಜಾರ್ ಕೊಡ್ತಾ ಇದೀನಿ. ಸೊ ನಿಮಗೆ ಇದು ಮಿಕ್ಸಿ ಚಟ್ನಿ ಹಾಕೋಬಹುದು, ಬ್ಲೆಂಡಿಂಗ್ ಮಾಡ್ಕೋಬಹುದು, ಮಸಾಲಾ ಗ್ರೈಂಡ್ ಮಾಡ್ಕೋಬಹುದು, ಪ್ಲಸ್ ಜ್ಯೂಸಸ್ ಬರ್ತದೆ. ಸೊ ಎಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಜ್ಯೂಸ್ ಮಾಡಬಹುದು. 4,675, ಅದರಿಂದ 1,000 ರೂಪಾಯಿ ಆಫರ್ ಇದೆ. 3,675 ವಿತ್ 1 year ವಾರಂಟಿ. 1 year ವಾರಂಟಿ ಇದಕ್ಕೂ ಕೂಡ ಇದೆ. ನೆಕ್ಸ್ಟ್ ಬಂದು ಇದು ಕೂಡ ನಿಮಗೆ 3,475 ರೂಪಾಯಿ ಆಗುತ್ತೆ ಸರ್. ಇದು ಬಂದು ಜಾರ್ ಎಲ್ಲ ಬರೋದಿಲ್ಲ, ಬರೀ ಜ್ಯೂಸರ್ ಮಾತ್ರ. ಜ್ಯೂಸರ್ ಓನ್ಲಿ. ಸೊ ಇದು ಬಂದು ನಿಮಗೆ 2,475 ರೂಪಾಯಿ ಆಗುತ್ತೆ ಸರ್. 2,475. 3,475, 1,000 ರೂಪಾಯಿ ಡಿಸ್ಕೌಂಟ್ 2,475. 2,475 ವಿತ್ 1 year. ಇದಕ್ಕೂ ಕೂಡ ವಾರಂಟಿ ಇದೆ ಸರ್. ಲೈಫ್ ಟೈಮ್ ಸರ್ವಿಸ್ ಸಪೋರ್ಟ್. ಯಾಕಂತಂದ್ರೆ ಇವ್ರದೇ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗು, ಇನ್ ಹೌಸ್ ಇರೋದ್ರಿಂದ ನಿಮಗೆ ಪಾರ್ಟ್ಸ್ ಗಳು ಇರೋದ್ರಿಂದ ಡೆಫಿನೆಟ್ಲಿ ನೀವು ಇರೋದ್ರಿಂದ ಆರಾಮಾಗಿ ಬೈ ಮಾಡಬಹುದು. ಲೈಫ್ ಟೈಮ್ ನಿಮಗೆ ಸರ್ವಿಸ್ ಬಗ್ಗೆ ಟೆನ್ಷನ್ ಬೇಡ ಸರ್. ಮ್ಯಾನುವಲ್ ಸರ್, ಮ್ಯಾನುವಲ್ ನೋಡಿದ್ರೆ ನಿಮಗೆ ಇದು ನಿಮಗೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ವಾರಂಟಿ ಅಂತ ಹೇಳ್ಬೋದು. ಸರ್ವಿಸ್ ಬೇಕಾಗಿಲ್ಲ. ಇದು ಬಂದು ನಿಮಗೆ ಫುಲ್ ಕಾಸ್ಟಿಂಗ್ ಮಾಡಲು ಸ್ಮಾಲ್ ಜ್ಯೂಸರ್ ಬೇಕಂದ್ರೆ ನಿಮಗೆ 2,675 ರೂಪಾಯಿ ಆಗುತ್ತೆ. ಸೊ ಇದು ಫುಲ್ ಅಂಡ್ ಫುಲ್ ನಿಮಗೆ ಗ್ರಿಲ್ಸ್ ಕೊಡ್ತಿದ್ದೀನಿ. ರಸ್ಟ್ ಹಿಡಿದಿಲ್ಲ, ಸ್ಟೈಲ್ ಅಲ್ಯೂಮಿನಿಯಂ ಕಾಸ್ಟಿಂಗ್ ಅಲ್ಲಿ ಮಾಡಿರೋದು. ಸೊ ರಸ್ಟ್ ಹಿಡಿದಿಲ್ಲ, ಲಾಂಗ್ ಡ್ಯೂರಬಿಲಿಟಿ ಬರ್ತದೆ. ಇದೆಲ್ಲ ಬಂದು ನಿಮಗೆ ಅಲ್ಯೂಮಿನಿಯಂ ಬರ್ತದೆ. ಸೊ ಇದೆಲ್ಲ ಒಂದು ರಸ್ಟ್ ಹಿಡಿದಿದೆ ವೀಕ್ಷಕರೇ. ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಅಲ್ಲಿ ಮಾಡಿರುವಂತದ್ದು, ಕ್ಯಾಸ್ಟೆಡ್ ಅಲ್ಯೂಮಿನಿಯಂ ಅಲ್ಲಿ ಮಾಡಿರುವಂತದ್ದು. ಸೊ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ರಸ್ಟ್ ಬರಲ್ಲ, ಲೈಫ್ ಟೈಮ್ ಯೂಸ್ ಮಾಡಬಹುದು. ಬೆಟರ್ ಹೆಲ್ದಿ ಅಂತ ಹೇಳ್ಬೋದು ಸರ್. ನಾನು ತುಂಬಾ ಕಡೆ ನೋಡಿದ್ದೀನಿ ಇದನ್ನ. ತುಂಬಾ ಕಡೆ ಎಲ್ಲರೂ ಕಮರ್ಷಿಯಲ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಕಮರ್ಷಿಯಲ್ ಕೂಡ ಯೂಸ್ ಮಾಡ್ಸ್ಕೋಬಹುದು. ಕಮರ್ಷಿಯಲ್ ಶಾಪ್ ಇಟ್ಕೊಂಡಿದ್ದಾರೆ, ಜ್ಯೂಸ್ ಶಾಪ್, ಇದನ್ನ ಯೂಸ್ ಮಾಡ್ಕೋಬಹುದು. ಬಟ್ ಇದೆಲ್ಲ ಬಂದು ಡೊಮೆಸ್ಟಿಕ್ ಅಪ್ಲೈನ್ಸಸ್ ಸರ್, ಮನೆಗೆ ಯೂಸ್ ಮಾಡೋದು, ಮನೆಗೆ ಯೂಸ್ ಮಾಡೋತರ ಅಂತ ಹೇಳ್ಬೋದು ಸರ್. ಫೈನಲ್ ಆಗಿ ಬರೋದು ಶಿಪ್ಪಿಂಗ್ ಯಾವ ತರ ಶಿಪ್ ಮಾಡ್ತಾರೆ ಸರ್? ಶಿಪ್ಪಿಂಗ್ ಬಂದು ಫುಲ್ ಅಂಡ್ ಫುಲ್ ಫ್ರೀ ಶಿಪ್ಪಿಂಗ್ ಇದೆ. ಸೊ ನಿಮಗೆ ಯಾವುದೇ ಐಟಮ್ಸ್ ತಗೊಳ್ಳಿ, 4 ಐಟಮ್ ಯಾವ ತಗೊಂಡ್ರೆ ನಿಮಗೆ ಕೊರಿಯರ್ ಅಲ್ಲಿ ನಾನು ಫ್ರೀ ಆಗಿ ಕಳ್ಸಿಕೊಡ್ತೀನಿ. ಇಲ್ಲಿ ಬ್ಯಾಂಗ್ಳೂರ್ ಅಂದ್ರೆ ಅಡ್ವಾನ್ಸ್ ಕಳ್ಸಿದ್ರೆ ಡೋರ್ ಸ್ಟೆಪ್ ಡೆಲಿವರಿ ಆಪ್ಷನ್ಸ್ ಇದೆ. ಇಲ್ಲ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ಬಂದು ಬೈ ಮಾಡಬಹುದು. ಗೋಲ್ಡನ್ ಗುರುಬರಲ್ಲಿ ಆಫೀಸ್ ಇದೆ, ಇಲ್ಲಿ ಲೈವ್ ಆಗಿ ಬಂದು ಬೈ ಮಾಡಬಹುದು. ಸೊ ಇಲ್ಲಿ ಬೈ ಮಾಡಬಹುದು. ಡೋರ್ ಸ್ಟೆಪ್ ಡೆಲಿವರಿ ಇದೆ. ಇಲ್ಲ ಶಿಪ್ಪಿಂಗ್ ಅಂದ್ರೆ ಕೊರಿಯರ್ ಅಲ್ಲಿ ಫ್ರೀ ಆಗಿ ಕಳ್ಸಿಕೊಡ್ತೀನಿ. ಬಟ್ ಔಟ್ ಆಫ್ ಶಿಪ್ಪಿಂಗ್ ಬಂದು ನಿಮಗೆ ಅಮೌಂಟ್ ಫಸ್ಟ್ ಆಗ್ಬೇಕಾಗುತ್ತೆ ಸರ್. ಪ್ರೀಪೇಡ್. ಹೌದು ಸರ್. ಓಕೆ, ಕ್ಯಾಶ್ ಆನ್ ಡೆಲಿವರಿ ಅಂತ ಯಾವ್ದು ಇರೋದಿಲ್ಲ. ದಯವಿಟ್ಟು ಈಗಲೇ ಹೇಳ್ಬಿಡ್ತೀನಿ ನಾನು. ಬೆಂಗಳೂರು ಕ್ಯಾಶ್ ಆನ್ ಡೆಲಿವರಿನೇ, ಔಟ್ ಆಫ್ ಸ್ಟೇಷನ್ ಇಲ್ಲ. ಬೆಂಗಳೂರಲ್ಲಿ ನೀವೇನಿಲ್ಲ, ಜಸ್ಟ್ ಅಡ್ವಾನ್ಸ್ ಹಾಕಿದ್ರೆ ಸಾಕು, ನಿಮ್ಮ ಮನೆ ಬಾಗ್ಲಿಗೆ ತಂದು ಕೊಡ್ತಾರೆ. ಇಲ್ಲ ಸ್ವಲ್ಪ ದೂರ ಇದೆ, ಪೋರ್ಟರ್ ಮಾಡಿ ಅಂದ್ರೆ ಎಸ್ ಪೋರ್ಟರ್ ಕೂಡ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. 2 ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಇವುಗಳೆಲ್ಲದರ ಡೆಮೋ ಬೇಕು ಅಂತಂದ್ರೆ ಗೋಲ್ಡನ್ ಅಸೋಸಿಯೇಟ್ಸ್ ಅಲ್ಲಿ ಇವುಗಳೆಲ್ಲದರ ಡೆಮೋ. ಅಷ್ಟೇ ಅಲ್ಲ, ಹಿಂದ್ಗಡೆ ನೋಡಿ ಪ್ರಾಡಕ್ಟ್ ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದಾರೆ. ಸೊ ಓವನ್ ಇರ್ಬೋದು, ಜ್ಯೂಸರ್ ಇರ್ಬೋದು, ರೋಟಿ ಮೇಕರ್, ಗೀಸರ್, ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಗ್ರೈಂಡರ್ ಬಂದಿದೆ, ಹೊಸ ಗ್ರೈಂಡರ್ ತೆಗೆದಾಕ್ಬೇಕಲ್ಲ, ಬ್ಯಾಟರಿ ಆಚೆ ಕಡೆ ಬಂದ್ಬಿಡಿದೆ. ಈ ತರ ಆಪ್ಷನ್ಸ್ ಬಂದಿದೆ. ಸ್ಮಾರ್ಟ್ ಫಿಂಗರ್ ಗ್ರೈಂಡರ್. ಅದರ ನಿಮಗೆ ಮಲ್ಟಿಪಲ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ. ಸೊ ಡೈರೆಕ್ಟ್ ಆಗಿ ಬಂದುಕೊಂಡು ನೋಡಬಹುದು. ಇಲ್ಲ ಲಿಂಕ್ ಅಲ್ಲಿ ಕೇಳಿದ್ರೆ ಕಳಿಸ್ಕೊಡ್ತೀರಲ್ವಾ? ಸೊ ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ ಸರ್. ನಮ್ಮ ವೀಕ್ಷಕರಿಗೆ ಒಳ್ಳೆ ಬೇಸಿಗೆ ಕಾಲದಲ್ಲಿ ಸೂಪರ್ ಜ್ಯೂಸರ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.